ಯಾವ್ದನ್ನ ಟ್ರೂತ್ ಅಂತ ಹೇಳ್ತಾ ಇದ್ದೀರೋ ಅದನ್ನ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಇಲ್ಲೊಂದು ಡಾಕ್ಟರು ಚಾಲೆಂಜ್ ಮಾಡ್ತಾ ಇದ್ದಾರೆ. ಅವ್ರ ಪ್ರಕಾರ ಸಾವಿತ್ರಿ ಈಗ ಪ್ರೆಗ್ನೆಂಟ್, 4 ತಿಂಗಳಾಗಿದೆ. ವಾಟ್? ಇಂಪಾಸಿಬಲ್. ನಮ್ಮ ರಿಪೋರ್ಟು ಸುಳ್ಳಾಗೋಗಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಈ ಡಾಕ್ಟರು ಪ್ರೂವ್ ಮಾಡೋದಕ್ಕೆ ರೆಡಿ ಆಗಿದಾರಲ್ಲ. ಇಸ್ ಇಟ್? ಹಾಗಾದ್ರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ. ಪ್ಲೀಸ್ ಬನ್ನಿ. ಓ, ಡಾಕ್ಟರ್ ಬಂದ್ರು. ಹಲೋ ಡಾಕ್ಟರ್ ರಮಣ. ಹಲೋ. ಬನ್ನಿ ಸರ್, ಬನ್ನಿ. ಹೇಳಿದೆ ಸಾವಿತ್ರಿ. ಈಗ ಓಕೆ ನೋಡಿ, ನಾನು ಹೇಳಿದ್ದು ಸುಳ್ಳು ಅನ್ನೋದಾದರೆ ನಿಮಗಿಂತ ಹೆಚ್ಚು ಖುಷಿ ಪಡೋನು ನಾನು. ಒಂದು ವೇಳೆ ಅದೇ ನಿಜ ಆದರೆ ಹಾಗಾಗಲ್ಲ ಬಿಡಿ. ಅಂದಾಗೆ ಯಾವ ಡಾಕ್ಟ್ರು ನೋಡಿದ್ದು? ಯಾರಾದರೂ ಇರಲಿ ಬಿಡಿ, ಅವ್ರು ಹೇಳ್ತಿರೋದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ಅವ್ರದ್ದೇ ತಪ್ಪಿರ್ಬೇಕು. ಒಂದೊಂದ್ಸಲ ಹೀಗಾಗುತ್ತೆ. ಟೆಸ್ಟ್ ರಿಪೋರ್ಟ್ನಲ್ಲಿ ಎಲ್ಲನೂ ಕ್ಲಿಯರಾಗಿ ಹೇಳಿದೆಯಲ್ಲ. ಹಲೋ ಸಾವಿತ್ರಿ, ಹೇಗಿದೆಯಮ್ಮ? ಚೆನ್ನಾಗಿದ್ದೀನಿ. ಒಂದು ನಿಮಿಷ, ಇಲ್ಲಿ ಪಲ್ಸ್ ಚೆಕ್ ಮಾಡ್ತೀನಿ. ಡಾಕ್ಟರ್, ಏನಾಗೈತೆ ಹೇಳಿ ಡಾಕ್ಟರ್. ನಮಗೇನು ಬೇಜಾರಿಲ್ಲ, ಸಾವಿತ್ರಿನೂ ತಯಾರಾಗವಳೆ. ಆ ಡಾಕ್ಟ್ರಮ್ಮ ಹೇಳಿದ್ರು ಅಂತ ನಾವೇನು ಇದ್ದಿಲ್ಲ. ಸಾವಿತ್ರಿ ತಾಯಿ ಅಲ್ಲ ಅನ್ನೋದು ತಾಯಿ ಆಗ್ತಾ ಇದ್ದಾಳೆ. ಏನ್ ಹೇಳ್ತಾ ಇದ್ದೀರಾ ಡಾಕ್ಟರ್? ಎಸ್, ಇಟ್ಸ್ ವೆರಿ ಎವಿಡೆಂಟ್. ಇವ್ರ ಪಲ್ಸ್ ರೇಟು ಗರ್ಭಿಣಿ ಆಗ್ತಾ ಇದ್ದಾರೆ ಅಂತ ಡೆಫಿನೆಟ್ ಆಗಿ ಹೇಳ್ತಾ ಇದ್ದಾರೆ. ಮತ್ತೆ ಆ ರಿಪೋರ್ಟ್ ತಗೊಂಬನ್ನಿ, ನಾನು ಒಂದು ನಿಮಿಷ ನೋಡ್ಬೇಕದನ್ನ. ಹಾ, 1 ನಿಮಿಷ ತಂದೆ. ಕ್ಲಿಯರ್ ಆಗೇ ಇದೆಯಲ್ಲ. ಗರ್ಭಕೋಶದಲ್ಲಿ ತೊಂದರೆ ಇರೋದು ಎಷ್ಟು ಕ್ಲಿಯರ್ ಆಗಿದೆ ಅಂದರೆ ಇಂಥ ಕೇಸಲ್ಲಿ ಗರ್ಭ ಧರಿಸೋಕೆ ಸಾಧ್ಯನೇ ಇಲ್ಲ. ಹಾಗಿದ್ರೆ ಸಾವಿತ್ರಿ? ಅದೇ ವಿಚಿತ್ರ. ಪವಾಡ ಅನ್ಬೇಕು ಅಷ್ಟೇ. ವೈಜ್ಞಾನಿಕವಾಗಿಯೂ ಇದು ಸಾಧ್ಯನೇ ಇಲ್ಲ. ಸಾವಿತ್ರಿ ಅವರೇ, ನಿಮ್ಮ ಬ್ಲಡ್ ಗ್ರೂಪು ಎ ಪಾಸಿಟಿವ್ ಅಲ್ವಾ? ಹೌದು ಡಾಕ್ಟರ್. ನಿಮ್ಮ ಏಜು 28? ಇಲ್ಲ, 26. ಓ ಮೈ ಗಾಡ್, ಈ ರಿಪೋರ್ಟಲ್ಲಿ ಬ್ಲಡ್ ಗ್ರೂಪು ಓ ಪಾಸಿಟಿವ್ ಅಂತ ಇದೆ. ಪೇಷಂಟ್ ಏಜು 28 ಅಂತ ಇದೆ. ಹಾಗಂದ್ರೆ ಏನ್ ಡಾಕ್ಟರ್? ಈ ರಿಪೋರ್ಟು ಸಾವಿತ್ರಿ ಅವ್ರದ್ದಲ್ಲ. ಬೈ ಮಿಸ್ಟೇಕ್ ಬೇರೆ ಯಾರ್ದೋ ರಿಪೋರ್ಟ್ನಲ್ಲಿ ಸಾವಿತ್ರಿ ಹೆಸರು ಬರ್ದ್ಬಿಟ್ಟಿರ್ಬೋದಾ? ಬೈ ಮಿಸ್ಟೇಕ್ ಕೂಡ ಹಾಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಕಂಪ್ಯೂಟ್ರು ಮಿಸ್ಟೇಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮಾಡಿದ್ರೆ ಮನುಷ್ಯರು ಮಾಡಬೇಕಷ್ಟೆ. ಯಾಕೆ ಮಾಡ್ತಾರೆ? ಮಾಡಬೇಕು ಅಂತಲೇ ಮಾಡ್ತಾರೆ. ಆಗ ಮಾತ್ರ ಇಂಥದ್ದೆಲ್ಲ ಸಾಧ್ಯ. ಯಾರು ಮಾಡಿರೋದಕ್ಕೆ ಸಾಧ್ಯ ಹೀಗೆಲ್ಲ? ಐ ವಿಲ್ ಫೈಂಡ್ ಔಟ್. ಖಂಡಿತ ನಾನು ಕಂಡುಹಿಡಿತೀನಿ. ಸಾರಿ ಫಾರ್ ದಿ ಟೆರಿಬಲ್ ಮಿಸ್ಟೇಕ್. ದಯವಿಟ್ಟು ಕ್ಷಮಿಸಿ. ನಮ್ಮ ಹಾಸ್ಪಿಟ್ಲು ಬೆಸ್ಟ್ ಗೈನೋ ಹತ್ರ ಚೆಕ್ ಮಾಡಿಸಿ ಮಗು ಬೆಳವಣಿಗೆ ನೋಡೋಣ. ಆದರೆ ಅದಕ್ಕೂ ಮುಂಚೆ
ಈ ರಿಪೋರ್ಟ್ ಬಗ್ಗೆ ನಾನು ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡ್ತೀನಿ. ಓಕೆ? ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಓಕೆ, ನಾನೇನು ಬರ್ತೀನಿ. ಬರ್ತೀನಿ. ಹಾಸ್ಪಿಟ್ಲ್ಗೆ ಹೋಗಿ ನೀನ್ ಪ್ರೆಗ್ನೆಂಟ್ ಆಗಿರೋ ರಿಪೋರ್ಟ್ನ ಬದಲಾಯಿಸುವಂತ ಶತ್ರುಗಳು ನಮ್ಗೆ ಯಾರಿದ್ದಾರೆ? ನೀನ್ ತಾಯಿ ಆಗದೆ ಇದ್ರೆ ಯಾರಿಗ್ ಲಾಭ ಇದೆ? ಅಯ್ಯೋ, ರಿಪೋರ್ಟನ್ನ ಬದಲಾಯಿಸೋರ್ಗೆ ನೀನ್ ಪ್ರೆಗ್ನೆಂಟ್ ಅನ್ನೋ ವಿಷಯನೂ ಗೊತ್ತಿರುತ್ತಲ್ವಾ? ಅದನ್ನ ಹೇಗಾದ್ರೂ ಮಾಡಿ ಸಾಯಿಸ್ಬೇಕು ಅನ್ನೋ ಪ್ರಯತ್ನ ಖಂಡಿತ ಅವ್ರು ಮಾಡ್ತಾ ಇದ್ರು. ದೇವ್ರ ದಯೆ, ಅಷ್ಟೆಲ್ಲ ಆಗೋದಕ್ಕೆ ಮುಂಚೆನೆ ನಮ್ಗೆಲ್ಲ ವಿಷಯನೂ ಗೊತ್ತಾಗೋಯ್ತು. ಈಗ ಯಾಕ ಚಿಂತೆ? ಇಂಥ ಸಂತೋಷವಾದ ಸಮಾಚಾರ ಗೊತ್ತಾದ್ಮೇಲೆ ಖುಷಿಯಾಗಿರ್ಬೇಕು. ಅದ್ ಬಿಟ್ಬಿಟ್ಟು ಏನೋ ಕೆಟ್ಟಾಗಿದೆ ಅನ್ನೋ ಹಾಗೆ ಶೋಕ ಆಚರಿಸ್ತಾ ಇದ್ದೀರಿ. ಖುಷಿ ಪಡೋಣ. ಸಾರಿ ಸತ್ಯ, ನೀನ್ ತಂದೆ ಆಗ್ತಾ ಇದೆಯಾ ಅನ್ನೋ ಸಂತೋಷ ನಾನು ಮರ್ತೇ ಬಿಟ್ಟಿದ್ದೆ ಕಣ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ನಿಜವಾಗ್ಲು ಸತ್ಯ, ಸಾವಿತ್ರಿ, ನೀವಿಬ್ರು ಈ ಮನೆನ ಬೆಳಗಿಸ್ಬಿಟ್ರಿ. ಈ ವಂಶದವರು ನೀವಿಬ್ರಿಗೂ ಯಾವಾಗಲೂ ಋಣಿಯಾಗಿರ್ತಾರೆ. ಸಾವಿತ್ರಿ, ಮಗು ಆಗೋದಿಲ್ಲ ಅಂತ ರಿಪೋರ್ಟ್ ಬಂದಾಗ ಎಷ್ಟೆಲ್ಲ ಸಂಕಟ ಅನುಭವಿಸ್ಬಿಟ್ಟಿಯಮ್ಮ. ಸತ್ಯನ್ಗೆ ಇನ್ನೊಂದು ಮದುವೆ ಮಾಡೋದಕ್ಕೆ ರೆಡಿ ಆಗ್ಬಿಟ್ಟಿದ್ದೆ ನೀನು. ಹೀಗೆ ನೋಡ್ದ್ಯಾ, ಸಂತಾನ ಲಕ್ಷ್ಮಿಯಾಗಿ ಈ ಮನೆ ಅಷ್ಟಲಕ್ಷ್ಮಿಯಾಗಿ ನೀನು ಕಂಪ್ಲೀಟ್ ಆಗಿದ್ಯಾ. ಮತ್ತೆ ತಡ, ಸೆಲೆಬ್ರೇಟ್ ಮಾಡೋಣ ಅಲ್ಲ? ಸಾವಿತ್ರಿ, ಪಾಪು ಇದೆ ಹೊಟ್ಟೆನಲ್ಲಿ. ಅದು ನನಗೂ ಗೊತ್ತು ಅಲ್ವಾ ಮೇಡಮ್? ಕಷ್ಟದಲ್ಲಿ ದುಃಖದಲ್ಲಿ ಇರ್ಬೇಕಾದ್ರೆ ನಮ್ಮ ನಿಜವಾದ ಸ್ವರೂಪ ಗೊತ್ತಾಗೋದಂತೆ. ನನ್ನ ಮಕ್ಕಳಾಗಲ್ಲ ಅಂತ ಗೊತ್ತಾದ್ಮೇಲೆ ನೀವುಗಳು ತೋರಿಸಿದ ಪ್ರೀತಿ, ಕಾಳಜಿ, ನನ್ನ ಮೇಲಿದ್ದ ಗೌರವ ಒಂಚೂರು ಬದಲಾಗಲಿಲ್ಲ. ನಾನು ಪುಣ್ಯ ಮಾಡಿದ್ದೆ ನಿಮ್ಮಂತ ಅತ್ತೆ ಮಾವ ಗಂಡನ್ನ ಪಡೆಯಕ್ಕೆ. ಹಲೋ, ಬರೀ ಮಾತಾಡೋದಷ್ಟೇ ಅಲ್ಲ, ಇನ್ ಮುಂದೆ ನಾನ್ ತೋರಿಸ್ತೀನಿ ಅತ್ತೆಗಿರಿನ. ನಾನ್ ಹೇಳಿದ ಹಾಗೆ ಕೇಳ್ಬೇಕು. ನಾನ್ ಕೂತ್ಕೋ ಅಂದ್ರೆ ಕೂತ್ಕೋಬೇಕು, ನಿಂತ್ಕೋ ಅಂದ್ರೆ ನಿಂತ್ಕೋಬೇಕು, ತಿನ್ನೋ ಅಂದ್ರೆ ತಿನ್ಬೇಕು. ಹಾಗೆ ಅಡುಗೆ ಮನೆ ಹತ್ರ ಬಂದು ಕೆಲಸ ಮಾಡ್ತೀನಿ ಅಂದ್ರೆ ಕಾಲ್ ಮುರಿದು ಸೈಡ್ ಕೂರಿಸ್ತೀನಿ. ಆಟ ಮಾಡಿ ಪುಣ್ಯ ಕಟ್ಕೊಳ್ಳಿ. ಹಾ, ಅಷ್ಟೇ ಅಲ್ಲ, ಇನ್ನೊಂದು ವಿಷಯ, ನಿನಗೆ 9 ತಿಂಗಳಾಗಿ ಡೆಲಿವರಿ ಆಗೋ ತನಕ ಎಲ್ಲಾ ಕೆಲಸದಲ್ಲೂ ನಿನಗೆ ವಿನೂತ ಅಸಿಸ್ಟ್ ಮಾಡ್ತಾಳೆ. ಹೌದು, ವಿನೂತ ಇಲ್ಲಿ ವಯಸ್ಸಲ್ಲಿ ಹೊಸ್ತಾಗಿ ಮದುವೆ ಆಗವ್ರೆ, ಬಿಸಿ ಇರ್ತಾರೆ. ಓ ಹೌದಲ್ವಾ? ಸರಿ, ಡಿಸ್ಟರ್ಬ್ ಮಾಡೋದು ಬೇಡ. ಸಾವಿತ್ರಿ, ನಿನ್ಗೆ ಇಷ್ಟವಾಗಿರೋ ಸ್ವೀಟನ್ ಮಾಡ್ಕೊಂಡು ಬರ್ತೀನಿ, ಸರಿನಾ? ಒಂದು ಮಂಕ್ರಿ ಮಾಡಿ ಇರ್ತೀನಿ. ನಾನು ದೇವ್ರ ತುಪ್ಪ ದೀಪ ಹಚ್ಬಿಟ್ಟು ಬಂದ್ರಿ. ಏನ್ರಿ ಇದು ಹಣ ಮೇಲೆ? ಅದೇ ಹೇಳ್ರಮಣ, ಏನಾದರೂ ಗೊತ್ತಾಯ್ತಾ? ರಿಯಲಿ ಐ ವೆರಿ ಸಾರಿ. ನಿಮ್ಮಂಥ ಫ್ಯಾಮಿಲಿಗೆ ನನ್ನಿಂದ ಹೀಗಾಯ್ತಲ್ಲ ಅಂತ ನಾಚಿಕೆ ಆಗ್ತಿದೆ ನನಗೆ. ಎಲ್ಲಿ ಬಿಡೋ, ಅನಾಹುತ ಅಂತ ಏನೂ ಆಗಿಲ್ವಲ್ಲ. ದೊಡ್ಡ ಕೊರಗಾಗೋದು ತಪ್ಪಲ್ಲ ಹೇಳೋ. ಹಾಗೆ ಹೇಳೋಕ್ಕಾಗತ್ತಾ? ಪಾಪ ಆ ಹೆಣ್ಮಗು ಎಷ್ಟು ನೋಡ್ಕೊಂಡಿತ್ತೋ ಏನೋ. ಇದಕ್ಕೆಲ್ಲ ಕಾರಣ ನಾನೇ ಅಲ್ವಾ? ಏನಾಗಿತ್ತು ಅಂತ ಏನಾದರೂ ಗೊತ್ತಾಯ್ತಾ? ಹಾಂ, ಗೊತ್ತಾಯ್ತು. ನಮ್ಮ ಸ್ಟಾಫಲ್ಲೇ ಒಬ್ಬ ಬೇಕು ಅಂತಲೇ ರಿಪೋರ್ಟ್ನ ಬದಲಾಯಿಸಿದ್ದಾನೆ. ಬಟ್ ಬೇಕು ಅಂತ ಯಾಕೆ ಬದಲಾಯಿಸ್ತಾನ ಅವನು? ಯಾರೋ ಎಂಜಲ್ ಕಾಸು ಕೊಟ್ಟು ಮಾಡಿಸಿದಾರಂತೆ. ಯಾರು? ನಮ್ಮ ಸ್ಟಾಫು ಎಷ್ಟು ಬೇಜವಾಬ್ದಾರಿ ಅವನು ಅಂದರೆ, ಅವನು ಯಾರು ಅಂತಲೇ ಇವನಿಗೆ ಗೊತ್ತಿಲ್ವಂತೆ. ಅವನು ಬಂದಂತೆ ಈ ಕೆಲಸ ಮಾಡಿದ್ರೆ ದುಡ್ಡು ಕೊಡ್ತೀನಿ ಇನ್ನಂತೆ. ಅದಕ್ಕೆ ಅವನು ಇದನ್ನು ಮಾಡಿದ್ನಂತೆ. ಐ ಅಗ್ರಿ, ಬಟ್ ಮಕ್ಕಳಾಗಲ್ಲ ಅಂತ ಯಾಕೆ ಸರ್ಟಿಫೈ ಮಾಡಿದ್ನಂತೆ? ಇಲ್ಲ, ಅವನ ಉದ್ದೇಶ ಅದಾಗಿರಲಿಲ್ಲ. ಒಟ್ಟಿನಲ್ಲಿ ಸಾವಿತ್ರಿ ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆಗಬಾರ್ದು ಅನ್ನೋದಷ್ಟೇ ಅವನ ಉದ್ದೇಶ ಆಗಿದೆ. ಇನ್ಯಾರ್ದೋ ರಿಪೋರ್ಟ್ಗೆ ಸಾವಿತ್ರಿ ಹೆಸರನ್ನ ಫೀಡ್ ಮಾಡಿ
ಪ್ರಿಂಟ್ಔಟ್ ತೆಗೆದು ಕೊಟ್ಟಿದ್ದಾನೆ. ಯಾರು ಮಾಡಿಸಿರ್ತಾರೆ? ನಿಮ್ಮ ಕಡೆಯವ್ರು ಯಾರು ಅಲ್ಲ ಬಿಡಿ. ನಮ್ಮ ಸ್ಟಾಫಿಗೆ ಲಂಚ ಕೊಟ್ಟವನು ಯೂನಿಫಾರ್ಮ್ ಹಾಕಿದ್ನಂತೆ. ಎನಿವೆ, ನಿನಗೆ ಹೀಗೆ ಗೊತ್ತಾಗೋತ್ಗೆ ಸುದ್ದಿ ಆಗದೆ ಸಾಲ್ವ್ ಆಯ್ತು. ಇನ್ಯಾರಿಗಾದ್ರೂ ಹೀಗಾಗಿದ್ರೆ ನ್ಯೂಸ್ ಚಾನಲ್ ಹೋಗಿ ಆಸ್ಪತ್ರೆ ಬಾಗಲ್ನ ಮುಚ್ಚಿಸ್ಬಿಡ್ತಾ ಇದ್ರು. ಈಗ ಸಾವಿತ್ರಿದು ಅಂತ ಬಂದಿರೋ ರಿಪೋರ್ಟ್ನವರು ಮಕ್ಕಳಾಗತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇರ್ತಾರಲ್ವ? ಹೌದು. ಭ್ರಮೆ ಆದರೂ ಸುಖ ಅಂತ ಸಿಗುತ್ತಲ್ಲ. ಎನಿವೆ, ಥ್ಯಾಂಕ್ ಯು ರಮಣ. ಬಾಯ್. ಥ್ಯಾಂಕ್ ಯು. ಸೆಕ್ಯೂರಿಟಿ ಶ್ರೀನಿವಾಸಂದೇ ಕೆಲಸ ಇದು. ಶ್ರೀನಿವಾಸನ ಏನ್ ಮಾಡ್ದವನು? ಅವನೇ ರಿಪೋರ್ಟ್ ಚೇಂಜ್ ಮಾಡಿರೋದು. ಹೌದಾ? ಛೇ, ನಾಯಿ ಬಾಲ ಯಾವತ್ತಿದ್ರೂ ಡೊಂಕೆ. ಇಷ್ಟು ದಿನ ನಮ್ಮನೆಯಲ್ಲಿ ವೇಷ ಮರೆಸ್ಕೊಂಡಿದ್ದು ಇದಕ್ಕೆನಾ? ಸಾವಿತ್ರಿಗೆ ಹೇಳಿ ಅವನ್ನ ಕರೆಸಿ ಶಾಸ್ತಿ. ನೀನು ಹೋಗಿ ಸಾವಿತ್ರಿಗೆ ಇರೋ ವಿಷಯನ ನೇರವಾಗಿ ಹೇಳ್ಬಿಡ್ತಾನೆ. ಸ್ವಲ್ಪ ಸೂಕ್ಷ್ಮವಾಗಿ ಹೇಳು. ಶಾಸ್ತಿ ಗೀಸ್ತಿ ಅನ್ನೋದಕ್ಕಿಂತ ಅವನ ವಿಚಾರದಲ್ಲಿ ಹುಷಾರಾಗಿದ್ದು ಮಗುನ ಕಾಪಾಡ್ಕೊಳ್ಳೋದು ಮುಖ್ಯ. ಅರ್ಥ ಆಯ್ತಾ? ಹೇಳ ಮಗ. ಎಲ್ಲಿದಲ್ಲ ಅಪ್ಪಯ್ಯ? ಸ್ವರ್ಗದಾಗಿದ್ದೀನಿ ಕಳ. ತೂ ನಿನ್ನ ಕರೆಕ್ಟಾಗಿ ಹೇಳ. ಮತ್ತಿನೇಲ್ಲ ಡ್ಯೂಟಿನಾಗಿದ್ದೀನಿ. ಆಗ್ಲೇ 1 ಗಂಟೆ ಆಗೋಯ್ತಲ್ಲ. ಬೂರುವಾಗ ಏನಾರ ತರಕಾರಿ ಗಿರ್ಕಾರಿ ತರ್ಬೇಕಾದ್ರೆ ಹೇಳು, ತಗೊಂಬರ್ತೀನಿ. ಲೇ ಅಪ್ಪಯ್ಯ, ತರಕಾರಿ ಎಲ್ಲ ಬೇಡ, 1 kg ಮೈಸೂರು ಪಾಕ್ ತಗೋಬರ್ಲಾ? ಮೈಸೂರು ಪಾಕ? ಲೇ, ಮೊನ್ನೆ ಮದುವೆ ಆದ್ ಮಿಕ್ಕಿದಾರ, ಇನ್ನು ಆ ಪಾಟಿ ಚುರೋಟಿ ಎಲ್ಲ ಮಿಕ್ಕೈತೆ. ಇನ್ಯಾಕ್ಲ ನಿನಗೆ ಮೈಸೂರು ಪಾಕ? ಲೇ ಅಪ್ಪಯ್ಯ, ಅದು ಮದ್ವೆ ಸಿಹಿ ಆಯ್ತು ಕಲ. ನಾನು ಹೇಳಿದ್ದು ಒಂದೊಂದ್ ಸಂತಸಕ್ಕೆ ಒಂದೊಂದ್ ಸ್ವೀಟು. ಈಗ ಯಾವ ಖುಷಿನೋ? ಲೇ ಅಪ್ಪಯ್ಯ, ನೀನು ತಾತ ತಾತ ಆಗ್ತಿದ್ಯಾ? ಹೋಗಲೇ, ಗಡ್ಡ ಬೆಳಗಾದಾಗ್ಲೇ ತಾತ ಆಗಿವ್ನಿ, ಈಗ ಇನ್ನೊಂದ್ಸರಿ ತಾತ ಅಂತೆ. ಪೆದ್ದ 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 ಕಲ ನೀನು. ನಾನು ಅಪ್ಪ ಆದ್ರೆ ತಾನೆ ನೀನು ತಾತ ಆಗೋದು. ಲೇ, ಖುಷಿ ಮೆತ್ತಗೆ ಮಾತಾಡ್ಲ. ಮಕ್ಕಳಾಗಿ ಸಾವಿತ್ರಿದ್ದು ಅದೇನಾರ ಕೇಳಿಸ್ಕೊಂಡ್ರೆ ನೊಂದ್ಕೋತದೆ. ನೀನು ಮೈಸೂರು ಪಾಕ್ ತಿನ್ಬೇಕು ಅಂತಿದ್ರೆ ಹೇಳ್ಬಿಡು, ಅರ್ಧ ಅಲ್ಲ 1 kg ತಂದ್ಕೊಡ್ತೀನಿ ಕಡ್ಲ. ಆದ್ರೆ ಆಸೆಗೆ ಪಾಪ ಆ ಹೆಣ್ಣು ಮಗುನೇ ಆಗಕ್ಕಿಲ್ಲ ಅಂತ ತಿಳ್ಕೊಂಡೈತೆ. ನೀನ್ ಮತ್ ಆಸೆ ಹಾಕಿ ಆ ಮಗ ನೊಂದ್ಕೊಂಡು ನಿನಗೆ ಅಪ್ಪ ಆಗೋ ಆಸೆ ಐತೆ ಅಂತ ಇನ್ನೊಂದು ಮದುವೆಗಿದ್ವಿ ಆಗಂಗ್ ಮಾಡ್ಗಿರ್ಬಿಟ್ಟಿಯೇ. ಲೇ ಅಪ್ಪಯ್ಯ, ನಾ ಇನ್ನೊಂದ್ ಮದುವೆ ಯಾಕ್ಲಾ ಆಗ್ಲಿ? ಸಾವಿತ್ರಿಗೆ ಮಕ್ಳಾಗ್ತಿಲ್ವಾ ಈಗ? ಯಾಕ್ಲ ಮಗ, ಏನೇನೋ ಮಾತಾಡ್ತಿದ್ಯಾ? ಏನಾಯ್ತಲ್ಲ ನಿನ್ಗೆ? ಲೇ ಅಪ್ಪಯ್ಯ, ಹೇಳಿದ್ ಕೇಳ. ಸಾವಿತ್ರಿ ತಾಯಿ ಆಗ್ತಿರೋದು ದೀಟಾ 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 ದೀಟಾ. ಲೇ ಅಪ್ಪಯ್ಯ, ಒಬ್ರಲ್ಲ 2 ಡಾಕ್ಟರ್ಗಳು ಪ್ರೂವ್ ಮಾಡೋರೆ. ಅಲ್ಲ ಕಳ್ಳ, ಮತ್ತೆ ಓದ್ಕಿತ ಡಾಕ್ಟ್ರು ಬಂದು ಸಾವಿತ್ರಿನ ಚೆಕ್ ಮಾಡಿ ಸಾವಿತ್ರಿನ ತಾಯಿನ ಆಯ್ಕೆಲ್ಲ ಅಂದ್ರಲ್ಲ ಅದು? ಲೇ ಅಪ್ಪಯ್ಯ, ಆ ರಿಪೋರ್ಟು ಅದ್ಲು ಬದ್ಲು ಆಗೈತಂತೆ. ಆ ರಿಪೋರ್ಟು ಸಾವಿತ್ರಿದಲ್ವಂತೆ. ಹೇಳ್ತಿದ್ಯಲ್ಲ? ಅಯ್ಯೋ, ನಿನ್ ಬಾಯಿಗೆ ಸಕ್ಕರೆ ಹಾಕ. ಲೇ ಅಪ್ಪಯ್ಯ, ಸಕ್ಕರೆ ಬೇಡಕಲ್ಲ, 1 kg ಮೈಸೂರು ಪಾಕ್ ತಗೊಂಬ. ಆಗ್ಲಿ ಕಳ್ಳ. ಲೇ ಮಗ, ಹಂಗೆ ಸಾವಿತ್ರಿಗೆ ಏನ್ ಬೇಕು ಅಂತ ಕೇಳು, ಅದು ತಂದು ಅವಳು ಮುಂದೆ ಮಡಗ್ತೀನಿ. ಎಂತ ಸುದ್ದಿ ಅದಲ್ಲ, ದೇವ್ರ ಕಣ್ಬಿಟ್ಟು ಹಾಕಡ್ಲ ಇವತ್ತು. ಸಾವಿತ್ರಿ, ಸಾವಿತ್ರಿ ತಗೋಮ್ಮ, ಹಾಲು ಕುಡಿ. ಅದೇ ನೀವ್ ಯಾಕೆ ಹಾಲು ತರಕ್ ಹೋದ್ರಿ? 1 ಹೆಜ್ಜೆ ಅಡ್ಗೆ ಮನೆಗೆ ಬರಕ್ ಅಷ್ಟೇ ನಿಶಕ್ತಿ ಇಲ್ಲ. ಇದು ನಿಶಕ್ತಿ ಪ್ರಶ್ನೆ ಅಲ್ಲಮ್ಮ. ನೀನ್ ಎಷ್ಟು ರೆಸ್ಟ್ ತಗೋತೀಯೋ ಅಷ್ಟೇ ನಿಂಗೆ ಒಳ್ಳೇದು. ಚೆನ್ನಾಗಿ ಕೆಲಸ ಮಾಡಿದಷ್ಟು ಡೆಲಿವರಿ ಟೈಮ್ನಲ್ಲಿ ಸುಲಭ ಆಗುತ್ತೆ ಅಂತ ಹೇಳ್ತಾರೆ. ಹೌದು, ಆದ್ರೆ ಅದು 5-6 ತಿಂಗಳು ಆದ್ಮೇಲೆ. ಅಲ್ಲಿ ತನಕ ನೀನ್ ತುಂಬಾ ಸೂಕ್ಷ್ಮವಾಗಿರ್ತೀಯ. ಆ ಟೈಮಲ್ಲಿ ನೋಡು ಎಷ್ಟು ಜಬರ್ದಸ್ತಾಗಿ ಕೆಲಸ ಮಾಡಿಸ್ತೀನಿ ಅಂತ. ಈಗ ತಗೋ ಈ ಹಾಲು ಕುಡಿ. ನೀನು ಹೋಗಿ ಸಾವಿತ್ರಿಗೆ ಇರೋ ವಿಷಯನ ನೇರವಾಗಿ ಹೇಳ್ಬಿಡ್ಬೇಡ. ಸ್ವಲ್ಪ ಸೂಕ್ಷ್ಮವಾಗಿ ಹೇಳು. ಸಾವಿತ್ರಿ, ನೋಡಮ್ಮ, ನೀನೀಗ ಪ್ರೆಗ್ನೆಂಟು. ನಿನಗೆ ಬೇಕಾದಷ್ಟು ಬಯಕೆಗಳಿರುತ್ತೆ. ಅದನ್ನೆಲ್ಲ ಪೂರೈಸಬೇಕು ಅಂತ ನಿನ್ನ ಸಂಬಂಧಿಕರು, ನಿನ್ನ ಇಷ್ಟಪಡೋರು
ಇನ್ನೂ ತಿನ್ನೋದಕ್ಕೆ ತಂದ್ಕೊಡ್ತಾರೆ. ಅಫ್ಕೋರ್ಸ್ ಅವರು ಅದನ್ನ ಪ್ರೀತಿಯಿಂದನೇ ಕೊಡ್ತಾರೆ. ಆದರೆ ನೀನು ಏನೇ ತಿನ್ಬೇಕಾದ್ರೂ ಅದನ್ನ ನನಗೆ ತೋರಿಸೇ ತಿನ್ಬೇಕು. ಹಾಗೆ ನೀನು ಎಲ್ಲಿಗೆ ಹೋಗ್ಬೇಕಾದ್ರೂ ನಿನ್ನ ಜೊತೆಗೆ ಯಾರನ್ನಾದ್ರೂ ಕರ್ಕೊಂಡು ನನಗೆ ತಿಳಿಸೇ ಹೋಗ್ಬೇಕು. ತಿಳಿತಾ? ಯಾಕತೆ? ಯಾಕಂದ್ರೆ ನಿನ್ನ ಹೊಟ್ಟೆನಲ್ಲಿ ಬೆಳೀತಾ ಇರೋ ಮಗುಗೆ ಜೀವಭಯ ಇದೆ. ಗಾಬರಿ ಆಗ್ಬೇಡ ಸಾವಿತ್ರಿ, ನಾವಿದ್ದೀವಲ್ಲ ಅದರ ರಕ್ಷಣೆಗೆ. ಯಾರಿಂದ ಅತ್ತೆ? ಹಾಸ್ಪಿಟ್ಲಲ್ಲಿ ನಿನಗೆ ಮಕ್ಕಳೇ ಆಗಲ್ಲ ಅಂತ ರಿಪೋರ್ಟ್ ಬದಲಾಯಿಸಿದ್ರಲ್ಲ, ಅವರಿಂದ. ಅದೇ ಯಾರು? ಸುಮ್ಮನೆ ಎಕ್ಸೈಟ್ ಆಗಬೇಡಮ್ಮ. ಅವನು ಅಂತ ಏನು ಡೇಂಜರಸ್ ಫೆಲೋ ಅಲ್ಲ. ನಾನೇ ನೋಡ್ಕೋಬೋದು ನನ್ನ. ಯಾರು ಅಂತ ಹೇಳಿ ಅತ್ತೆ. ನೋಡು, ಅದು ಯಾರು ಅಂತ ಗೊತ್ತಾದ್ಮೇಲೆ ಸುಮ್ಮನೆ ಅದನ್ನು ಮನಸ್ಸಿಗೆ ಹಚ್ಕೊಂಡು ಕೊರ್ಗೋದಾಗ್ಲಿ ದುಃಖ ಪಡೋದಾಗ್ಲಿ ಮಾಡೋ ಹಾಗಿಲ್ಲ. ಇಲ್ಲ, ಹೇಳಿ. ನಿನ್ನ ಸೋದರ ಮಾವ ಶ್ರೀನಿವಾಸ್. ಮಾವ ಶ್ರೀನಿವಾಸ್ ಅವರ ರಿಪೋರ್ಟ್ ಬದಲಾಯಿಸಿದ್ದು? ಅವನು ನಮ್ಮನೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದಾಗ ಮಾಡಿರೋ ಮಹಾ ಕಾರ್ಯ ಅದು. ಅವ್ರು ಯಾಕತ್ತೆ ರಿಪೋರ್ಟ್ ಬದಲಾಯಿಸ್ತಾರೆ? ನನಗೆ ಮಕ್ಕಳಾಗ್ದಿದ್ರೆ ಅವ್ರಿಗೇನು? ನನ್ನ ಮಗುನ ಅವ್ರು ಯಾಕೆ ಕೊಲ್ತಾರೆ? ಸಾವಿತ್ರಿ, ನಿಮ್ಮ ಮಾವನ್ಗೆ ನಿಮ್ಮ ತಾಯಿ ಮೇಲೆ ದ್ವೇಷ ಇದೆ. ಅವ್ರ ಮಕ್ಕಳು ಅನುಭವಿಸಿದ್ರೆ ತಾನೆ ಅವ್ರಿಗೆ ನೋವಾಗೋದು. ನಿಮ್ಮ ಇಡೀ ವಂಶನೇ ನಿರ್ವಂಶ ಮಾಡಬೇಕು ಅನ್ನೋದು ಅವ್ರ ಮನಸ್ಸಿನಲ್ಲಿದೆ. ನಮ್ಮಮ್ಮ ಅವ್ರಿಗೆ ಏನ್ ಮಾಡಿದ್ದಾರೆ ಅಂತ ಇಲ್ಲಿವರೆಗೂ ಗೊತ್ತಾಗಿಲ್ಲ. ನಮ್ಮ ತಾತ ನಮ್ಮ ಅಮ್ಮನ ಹೆಸರಿಗೆ ಆಸ್ತಿ ಬರ್ಕೊಟ್ಟಿದ್ದೇ ಬಂತು. ಈ ಜನ್ಮದಲ್ಲಿ ನಮ್ಮ ಮಾವ ಒಳ್ಳೆ ಬುದ್ಧಿ ಕಲಿಯಲ್ಲ. ಅದಕ್ಕೆ ಅವತ್ತು ಸತ್ಯ ಮತ್ತೆ ಪ್ರತಾಪವನ್ನ ಸರಿಯಾಗಿ ಬಾರಿಸಿದ್ದು. ನಾನೀಗ ಹೋಗಿ ಸತ್ಯಂಗೆ ಹೇಳ್ತೀನಿ. ಅದೇ ಒಂದ್ ನಿಮಿಷ ನನ್ಗೊಂದು ಮಾತು ಕೊಡಿ. ಯಾವುದೇ ಕಾರಣಕ್ಕೂ ಈ ವಿಷಯ ಸತ್ಯ ಪ್ರತಾಪಕ್ಕೆ ಗೊತ್ತಾಗಲ್ಲ ಅಂತ. ಯಾಕೆ ಸಾವಿತ್ರಿ? ಗೊತ್ತಾದ್ರೆ ತಾನೇ ಅವ್ನಿಗೆ ಸರಿಯಾಗಿ ಬಾರಿಸೋದು. ಅದಕ್ಕೆ ಈ ಸರ್ತಿ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಬರೀ ಬಾರಿಸೋದಲ್ಲ, ಕೊಂದೇ ಬಿಡ್ತಾರೆ. ಆಮೇಲೆ ತೊಂದರೆ ಯಾರಿಗೆ ಹೇಳಿ? ನಮ್ಗಳಿಗೆ ಅಲ್ವಾ? ದುಷ್ಟನ ಕಂಡ್ರೆ ದೂರ ಇರಬೇಕು. ನಾವೇ ಅವರಿಂದ ದೂರ ಇದ್ಬಿಡೋಣ. ಅವ್ರು ಮಾಡಿದ ಪಾಪ ಅವ್ರನ್ನೇ ಕಾಡುತ್ತೆ. ಶಿಕ್ಷಿಸೋಕೆ ನಾವ್ ಯಾರು ಹೇಳಿ? ಪ್ಲೀಸ್ ಅತ್ತೆ. ಸರಿಮಾ, ನಾನು ಯಾರಿಗೂ ಹೇಳಲ್ಲ. ಆದರೆ ಸಾವಿತ್ರಿ, ನೀನು ತುಂಬಾ ಹುಷಾರಾಗಿರ್ಬೇಕು. ತಿಳಿತಾ? ನೀವು ನನ್ನ ಜೊತೆಗಿರ್ತಿರಲ್ಲ, ನನಗೇನು ಭಯ ಅತ್ತೆ. ಶ್ರೀನಿವಾಸ್ ಅಣ್ಣ ನನ್ನ ಬಳಸ್ಕೊಂಡ್ರು. ಅವ್ರು ನನಗೆ ಉಪಕಾರ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವ್ರ ಉದ್ದೇಶನೇ ಬೇರೆ ಆಗಿತ್ತು. ಸಾವಿತ್ರಿ ಅಕ್ಕನಿಗೆ ಕೆಟ್ಟದಾಗಬೇಕು ಅನ್ನೋದೇ ಅವ್ರ ಉದ್ದೇಶ. ಅದಕ್ಕೆ ಅಕ್ಕನ ರಿಪೋರ್ಟೇ ಚೇಂಜ್ ಮಾಡಿಬಿಟ್ಟಿದ್ರು. ಅದನ್ನ ಪ್ರೂವ್ ಮಾಡಬೇಕಾಗಿತ್ತು. ಅದಕ್ಕೆ ಸಾವಿತ್ರಿ ಅಕ್ಕ ಹೊಟ್ಟೆಲಿರೋ ಮಗುನ ಸಾಯಿಸ್ಬೇಕಾಗಿತ್ತು. ಅದಕ್ಕೆ ಸುನೀತಾ ಆಂಟಿ ನನ್ನ ಎಂಗೇಜ್ಮೆಂಟ್ ದಿನ ಹಾಲಲ್ಲಿ ಏನೋ ಬೆರೆಸಿ ಸಾವಿತ್ರಿ ಅಕ್ಕಗೆ ಕೂರಿಸೋದಕ್ಕೆ ಪ್ರಯತ್ನ ಪಟ್ರು. ಅದು ಹೇಗೋ ನಾನು ಕುಡಿದ್ಬಿಟ್ಟೆ. ಆದರೆ ಅದು ನನಗೆ ತಿರುಗ್ಬಾಣ ಆಯಿತು. ಆಗಬೇಕಾಗಿದ್ದೆ. ಪಾಪಿ
ಪಾಪಿ ನಾನು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ. ಒಳ್ಳೆ ಮನ್ಸಿರೋರ್ಗೆ ಒಳ್ಳೇದೇ ಆಗುತ್ತೆ ಅನ್ನೋದು ಪ್ರೂವ್ ಆಗೋಯ್ತು. ಸಾವಿತ್ರಿ ಅಕ್ಕನಿಗೆ ಕೇಡು ಹತ್ರನೇ ಸುಳಿಯಲ್ಲ. ಆದ್ರೆ ನಾನ್ ತಾಯಿನೇ ಆಗಲ್ಲ ಅನ್ನೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಅಕಸ್ಮಾತ್ ಗೊತ್ತಾದ್ರೆ ನಾನು ಅಮ್ಮದ್ದು ಕುಡಿದ ಮೇಲೆ ಹೀಗಾಯ್ತು ಅನ್ನೋ ಥರ ಆಟ ಕಟ್ಟಬೇಕು. ಏನ್ ಮಾಡೋದು? ನಾನು ಈ ಮನೆಯಲ್ಲೇ ಉಳಿಬೇಕು, ಅದು ಪ್ರತು ಹೆಂಡತಿಯಾಗಿ ಉಳಿಬೇಕು ಅಂದ್ರೆ ಇದು ಅನಿವಾರ್ಯ.